This is Computer Tech World. Computer Tech World. Computer Tech World. ಪ್ರಿಯ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲು Subscribe to this channel. Icon ಮೇಲೆ ಕ್ಲಿಕ್ ಮಾಡಿ ಪಾಪದಲ್ಲಿ ಆಲೆಂಜಾಯಿಕೆ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ಮಾತ್ರ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹಿತ ಮಂಜುನಾಥ್ PS. ಸ್ನೇಹಿತರೆ, ನಾವು ಈಗಾಗಲೇ ಮೈಕ್ರೋಸಾಫ್ಟ್ ವರ್ಡ್ ಟ್ಯುಟೋರಿಯಲ್ಸ್ಗಳನ್ನು ಆರಂಭಿಸಿದ್ದೀವಿ. ಇದು ಮೈಕ್ರೋಸಾಫ್ಟ್ ವರ್ಡ್ ಟ್ಯುಟೋರಿಯಲ್ಗಳ 3ನೇ ಭಾಗವಾಗಿದೆ. ಸ್ನೇಹಿತರೆ, ಇನ್ನೂ ನೀವು ನಮ್ಮ ಮೈಕ್ರೋಸಾಫ್ಟ್ ವರ್ಡ್ ಟ್ಯುಟೋರಿಯಲ್ಸ್ಗಳನ್ನ ಕೇಳಿಲ್ಲ ಅಂದರೆ ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೀವು ಕೇಳಬಹುದು. ಸ್ನೇಹಿತರೆ, ಬಹಳ ದಿನಗಳ ನಂತರ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ನಾವು ಎಡಿಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಡಿಟಿಂಗ್ ಅಂದ್ರೆ ಏನು ಅನ್ನೋದು ಮೊದಲು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಎಡಿಟಿಂಗ್ is the process through which we can make changes to the particular text like copy, cut, paste, delete, etc. ಅಂದ್ರೆ ನಾವು ನಮಗೆ ಬೇಕಾಗಿರೋ ಒಂದು ಟೆಕ್ಸ್ಟ್ ಅಥವಾ ಪ್ಯಾರಾಗ್ರಾಫ್ ಅಥವಾ ಸೆಂಟೆನ್ಸಸ್, ಯಾವುದೇ ಒಂದು ಟೆಕ್ಸ್ಟ್ ಅಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಯಾವ ರೀತಿ ಸರಿ ಮಾಡೋದು ಅನ್ನೋದೇ ಎಡಿಟಿಂಗ್. ಯಾವ್ಯಾವ ತರ ತಪ್ಪುಗಳಾಗಿರ್ಬೋದು ಅನ್ನೋದಕ್ಕೆ ಉದಾಹರಣೆ ಹೇಳೋದಾದ್ರೆ, ಎಕ್ಸ್ಟ್ರಾ ಸ್ಪೇಸಸ್ ಆಗಿರ್ಬೋದು ಬರೆಯುವಾಗ, ಎಕ್ಸ್ಟ್ರಾ ಬ್ಲಾಂಕ್ ಲೈನ್ಸ್ ಆಗಿರ್ಬೋದು ಅಂದ್ರೆ ಖಾಲಿ ಲೈನ್ಸ್, ಎಕ್ಸ್ಟ್ರಾ ಲೆಟರ್ಸ್ ಆಗಿರ್ಬೋದು ವರ್ಡ್ಸ್ ಅಲ್ಲಿ, ಅಥವಾ ಕೆಲವೊಂದು ವರ್ಡ್ಸ್ ಅಲ್ಲಿ ಲೆಟರ್ಸೇ ಬಿಟ್ಟೋಗಿರ್ಬೋದು, ಅಂದ್ರೆ ಲೆಟರ್ಸ್ ಅಂದ್ರೆ ಅಕ್ಷರಗಳೇ ಬಿಟ್ಟೋಗಿರ್ಬೋದು. ಆಮೇಲೆ 2 ಲೈನಲ್ಲಿ ಬರೋ ಟೆಕ್ಸ್ಟ್ ಒಂದೇ ಲೈನಲ್ಲಿ ಬಂದಿರ್ಬೋದು. ಉದಾಹರಣೆ, ಮೈ ನೇಮ್ ಇಸ್ ಮಂಜುನಾಥ್, ಐ ಆಮ್ ಫ್ರಮ್ ಮೈಸೂರು ಅನ್ನೋದು ಮೈ ನೇಮ್ ಇಸ್ ಮಂಜುನಾಥ್, ಐ ಆಮ್ ಫ್ರಮ್ ಮೈಸೂರು ಒಂದೇ ಲೈನಲ್ಲಿ ಬರಬಾರ್ದಲ್ವಾ? 2 ಲೈನಲ್ಲಿ ಬರೋ ಟೆಕ್ಸ್ಟ್ ಒಂದೇ ಲೈನಲ್ಲಿ ಬಂದಿರಬಹುದು. ಅದನ್ನ ಯಾವ ರೀತಿ ಸರಿ ಮಾಡೋದು? ಅಥವಾ ಮೈ ನೇಮ್ ಇಸ್ ಮಂಜುನಾಥ್, ಮೈ ನೇಮ್ ಇಸ್ ಅನ್ನೋದು 1 ಲೈನಲ್ಲಿ, ಮಂಜುನಾಥ್ ಅನ್ನೋದು 1 ಲೈನಲ್ಲಿ ಬಂದಿರುತ್ತೆ ಅನ್ಕೊಳ್ಳಿ. ಅದನ್ನ ಯಾವ ರೀತಿ ಸರಿ ಮಾಡೋದು ಅನ್ನೋದೇ ಈ ಒಂದು ಎಡಿಟಿಂಗ್, ಈ ಒಂದು ಕಾನ್ಸೆಪ್ಟ್ಗೆ ಇವೆಲ್ಲ ಉದಾಹರಣೆಗಳು. ಸೊ ಎಡಿಟಿಂಗ್ ಅಲ್ಲಿ ಕರ್ಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಕರ್ಸರ್ ಅಂದ್ರೆ ಇಟ್ಸ್ ಅ ವರ್ಟಿಕ್ಯುಲರ್ ಬ್ಲಿಂಕಿಂಗ್ ಬಾರ್, ಅಂದ್ರೆ ಅದು ಸ್ಟ್ರೈಟ್ ಲೈನ್ ಆಗಿರುತ್ತೆ, ಸೂಜಿಯಾಗಿ ಇರುತ್ತೆ. ಅದು ಅಂದ್ರೆ ನಾವು ಟೆಕ್ಸ್ಟ್ ಬರಿತಾ ಒಂದು ಅಕ್ಷರ ಬರೆದ ತಕ್ಷಣ ನೆಕ್ಸ್ಟ್ ಅಕ್ಷರ ಬರೆಯೋದಕ್ಕೆ ರೆಡಿ ಆಗಿರುತ್ತೆ ಕರ್ಸರ್. ಅದು ತರ ಬ್ಲಿಂಕ್ ಆಗ್ತಾ ಇರುತ್ತೆ, ಅಂದ್ರೆ ಮಿಂಚು, ನಿಮ್ ಮಿಂಚು ಎಲ್ಲಾದ್ರೂ ಮಿಂಚ್ತಾ ಇರುತ್ತಲ್ವಾ, ಆ ರೀತಿ ಮಿಂಚ್ತಾ ಇರುತ್ತೆ. ನಮ್ಗೆ ವಿಜುವಲ್ ಇಂಪೇರ್ಡ್ ಅರ್ಥ ಮಾಡೋಕೆ ಸ್ಟೈಲಸ್, ನಾವೀಗ ಫಸ್ಟ್ ಏನ್ ಮಾಡ್ತೀವಿ, ಎ ಅಂತ ಬರೆದು ಫಿಂಗರ್ನ, ಅಂದ್ರೆ ಇಂಡೆಕ್ಸ್ ಫಿಂಗರ್, ಕೆಲವರು ತಮ್ಮ ಫಿಂಗರ್ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಸೆಲ್ಲಲ್ಲಿ ನಾವು ಸ್ಟೈಲಸ್ ಇಟ್ಕೊಂಡು ಬರೀತಾ ಇದೀವಿ, ಮತ್ತೊಂದು ಫಿಂಗರ್ ಫಾಲೋ ಮಾಡಬೇಕು. ಕೆಲವರು ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡ್ತಾರೆ, ಕೆಲವರು ತಮ್ಮ ಫಿಂಗರ್ ಯೂಸ್ ಮಾಡ್ತಾರೆ. ಸೊ ನಾವು ಅದು ಫಾಲೋ ಮಾಡುತ್ತಲ್ಲ ಫಿಂಗರು, ಅದನ್ನೇ ಕರ್ಸರ್ ಅಂತ ಕರೆಯೋದು. ಸೊ ಕರ್ಸರ್ ಇಸ್ ಅ ವರ್ಟಿಕ್ಯುಲರ್ ಬ್ಲಿಂಕಿಂಗ್ ಬಾರ್ ವಿಚ್ ಹೆಲ್ಪ್ಸ್ ಟು ನ್ಯಾವಿಗೇಟ್ ಬಿಟ್ವೀನ್ ದ ಟೆಕ್ಸ್ಟ್. ಓಕೆ, ಸೊ ನಂತರ ನಾವು ತಿಳ್ಕೊಳ್ಳೋಣ ಫಂಕ್ಷನ್ ಆಫ್ ಬ್ಯಾಕ್ ಸ್ಪೇಸ್ ಕೀ ಅಂಡ್ ಡಿಲೀಟ್ ಕೀ. ಸ್ನೇಹಿತರೆ, ಡಿಲೀಟ್ ಕೀ ನಾವು ಡಿಲೀಟ್ ಮಾಡಿರೋ ಅಕ್ಷರನ ಅನೌನ್ಸ್ ಮಾಡೋದಿಲ್ಲ, ಆದರೆ ಬ್ಯಾಕ್ ಸ್ಪೇಸ್ ಕೀ ನಾವು ಡಿಲೀಟ್ ಮಾಡೋ ಅಕ್ಷರನ ಅನೌನ್ಸ್ ಮಾಡುತ್ತೆ. ನಾವು ಡಿಲೀಟ್ ಕೀನ ಯಾವತ್ತೂ ಅಷ್ಟೇ ಟೆಕ್ಸ್ಟ್ನ ಬರೆಯುವಾಗ ನಾವು ಯೂಸ್ ಮಾಡಬೇಕು. ಟೆಕ್ಸ್ಟ್ನ ಓದುವಾಗ ನಾವು ಬ್ಯಾಕ್ ಸ್ಪೇಸ್ ಕೀನ ಯೂಸ್ ಮಾಡಿಕೊಂಡು ಕರೆಕ್ಷನ್ ಮಾಡಬೇಕು. ಸ್ನೇಹಿತರೆ, ಅದೇ ರೀತಿ ಕ್ಯಾರೆಕ್ಟರ್ ನಾವು ಓದುವಾಗ ಬಿಫೋರ್ ದ ಕ್ಯಾರೆಕ್ಟರ್ ನಿಂತಿರುತ್ತೆ, ಅಂದ್ರೆ ನಾವು ಓದಿ ಮುಗಿಸಿರೋ ಅಕ್ಷರದ ಮುಂಚೆ ಆ ಒಂದು ಕರ್ಸರ್ ನಿಂತಿರುತ್ತೆ. ಆದ್ರೆ ನಾವೇನಾದ್ರೂ ಟೆಕ್ಸ್ಟ್ನ ಬರೆಯುವಾಗ ಒಂದು ಅಕ್ಷರ ಬರೆದಾದ್ಮೇಲೆ ನಮ್ಮ ಒಂದು ಕರ್ಸರ್ ನಿಂತಿರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಯಾವ ರೀತಿ ನಾವು ಎಡಿಟಿಂಗ್ ನ ಮಾಡೋದು ಅಂತ ಈಗ ಕುತೂಹಲ ಆಗಿರ್ಬೋದು ನಿಮ್ಮೆಲ್ಲರಿಗೂ.
ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಎಡಿಟಿಂಗ್ನ ಮಾಡೋದು ಅಂತ. ಸ್ನೇಹಿತರೆ, ನಾನು ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. Title is document 1-word, print view. ಸೊ ಡಾಕ್ಯುಮೆಂಟ್ 1-word ಅಂತ ಇದೆ. ಸೊ ಇಲ್ಲಿ ಏನಾದರೂ ಇದ್ರೆ ಡಿಲೀಟ್ ಮಾಡೋಣ. Selected, enter. ಸೊ ಡಿಲೀಟ್ ಆಗಿದೆ. ಸೊ ಇಲ್ಲಿ ಬರೀತಾ ಇದ್ದೀನಿ ನಾನು. ಮೊದಲನೇದಾಗಿ ನಿಮಗೆ ಎಕ್ಸ್ಟ್ರಾ ಅಕ್ಷರ ಇದ್ರೆ ಯಾವ ರೀತಿ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. Blank A, P, 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 L, E, apple, enter. ನೋಡಿ, ಆಪಲ್ ಅಂತ ವರ್ಡ್ ಬರ್ದಿದ್ದೀನಿ. ಆಪಲ್ ಅಂತ ಅನೌನ್ಸ್ ಮಾಡ್ತಾ ಇದೆ. ಅದು ಏನಾದರೂ ತಪ್ಪಿದೆಯಾ ಅಂತ ನೋಡೋಣ ಇಲ್ಲಿ. Home, P, A, P, P, L, E, blank. ಸೊ ಇದರಲ್ಲಿ ಏನು ತಪ್ಪಿಲ್ಲ ಸ್ನೇಹಿತರೆ. ಸೊ ಈಗ ನಾನು ತಪ್ಪು ಬರೀತೀನಿ ಅನ್ಕೊಳ್ಳಿ, ಮತ್ತೆ ಇದನ್ನ ಡಿಲೀಟ್ ಮಾಡ್ತೀನಿ. Selected, apple. ಸೊ ಇಲ್ಲಿ ಬರೀತಾ ಇದ್ದೀನಿ. A, P, 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 L, E, please enter. Spelling error, apple. ಸ್ಪೆಲ್ಲಿಂಗ್ ಎರರ್ ಆಪಲ್ ಅಂತ ಇದೆ. ಇದರಲ್ಲಿ ತಪ್ಪಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ನಾನು ಹೋಮ್ ಮಾಡ್ತೀನಿ. ಮೊದಲನೇ ಅಕ್ಷರ ಹತ್ರ ಹೋಗೋಕ್ಕೆ ಲೆಫ್ಟ್ ಅರೋ ಮಾಡ್ತೀನಿ. ಲೆಫ್ಟ್ ಅರೋ ಮಾಡಿದಾಗ ನಾನು ಜಾಸ್ ಏನು ಹೇಳಿಲ್ಲ. ಮತ್ತೆ ರೈಟ್ ಅರೋ ಮಾಡ್ತೀನಿ. ಎ ಪಿ 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 3 ಪಿ ಇದೆ, ಒಂದು ಪಿ ಬೇಡ ನನಗೆ. ಸೊ ಡಿಲೀಟ್. ಸೊ ಈಗ ಓದೋಣ. ಆಪಲ್ ಅಂತ ಕರೆಕ್ಟ್ ಆಯ್ತು. ಸೊ ನಿಮಗೆ ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಎಕ್ಸ್ಟ್ರಾ ಲೆಟರ್ ಒಂದು ವರ್ಡ್ ಅಲ್ಲಿ ಇದ್ರೆ ಅದನ್ನ ಸರಿ ಮಾಡೋದು ಅಂತ. ಸೊ ಅದೇ ರೀತಿ ಈಗ ನನಗೆ ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ನನಗೆ ಒಂದು ವರ್ಡ್ ಅಲ್ಲಿ ಒಂದು ಅಕ್ಷರ ಬಿಟ್ಟೋಗಿದೆ, ಸೇರಿಸೋದು ಹೆಂಗೆ ಅಂತ ತೋರಿಸ್ತೀನಿ. ಸಚಿನ್ ಆಗ್ಬೇಕಾದ್ರೆ ಸಸಿನ್ ಆಗಿದೆ. ಸಚಿನ್ ಹೆಂಗ್ ಮಾಡೋದು ತೋರಿಸ್ತೀನಿ ಈಗ. ಹೋಮ್, ಎಸ್, ಲೆಫ್ಟ್ ಅರೋ ಮಾಡಿದಾಗ ಎಸ್ ಅಂತ ಹೇಳಿದೆ. ಎ ಸಿ ಎಚ್ ಮಾಡಬೇಕು. ಇಲ್ಲಿ ಎಚ್ ಬರೀತೀನಿ. ಐ ಮೇಲೆ ಫೋಕಸ್ ಇಟ್ಟು ಎಚ್ ಬರೀತೀನಿ. ಓದೋಣ ಈಗ. ಸಚಿನ್ ಅಂತ ಹೇಳ್ತು. ಸ್ನೇಹಿತರೆ, ಇದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತೀನಿ. ಸೊ ಈಗ ಬ್ಯಾಟ್ಸ್ಮನ್ ಅಂತ ಒಂದು ವರ್ಡ್ ತಗೊಳ್ಳೋಣ. ಬ್ಯಾಟ್ಸ್ಮನ್ ಆಗ್ಬೇಕು. ಬ್ಯಾಟ್ಸ್ ಎಮ್ ಎನ್ ಆಗಿದೆ. ಸೊ ಇ ಇಲ್ಲ, ಇ ನ ಸೇರಿಸ್ತೀನಿ ಈಗ. ಹೋಮ್, ರೈಟ್ ಆರೋ, ಸ್ಪೇಸ್, ಮೆನ್, ಎನ್ ಮೇಲೆ ಫೋಕಸ್ ಇಟ್ಟು ಇ ನ ಪ್ರೆಸ್ ಮಾಡ್ತೀನಿ. ಸೊ ಈಗ ಓದಿಸ್ತಾ ಇದ್ದೀನಿ. ಬ್ಯಾಟ್ಸ್ಮನ್ ಅಂತ ಹೇಳ್ತಾ ಇದೆ. ಸೊ ಬ್ಯಾಟ್ಸ್ಮನ್ ಅಂತ ಹೇಳ್ತಾ ಇದೆ. ಈ ರೀತಿ ನಾವು ಯಾವ್ದಾದ್ರು ವರ್ಡ್ ಅಲ್ಲಿ ಅಕ್ಷರ ಬಿಟ್ಟೋಗಿದ್ದಾಗ ಈ ರೀತಿ ಸೇರಿಸೋದು. ಅದೇ ರೀತಿ ಸ್ನೇಹಿತರೆ, ಈಗ ನಾನು 2 ಲೈನ್ ಅಲ್ಲಿ ಬರೋ ಟೆಕ್ಸ್ಟ್ ಒಂದೇ ಲೈನ್ ಅಲ್ಲಿ ಬಂದ್ರೆ ಯಾವ ರೀತಿ ಅದನ್ನ ಡಿವೈಡ್ ಮಾಡೋದು ಅಂತ ತೋರಿಸ್ತೀನಿ ಈಗ. Sorry. ನೋಡಿ, My name is Ramesh, I am from Mandya. My name is Ramesh, I am from Mandya ಅಂತ ಇದು ಹೇಳ್ತಾ ಇದೆ ಜಾಸ್. ಈಗ ನನಗೆ ಐ ಆಮ್ ಫ್ರಮ್ ಮಂಡ್ಯ ಅದು ನೆಕ್ಸ್ಟ್ ಲೈನ್ಗೆ ಬರಬೇಕು. ಸೊ ನಾನು ಏನು ಮಾಡಬೇಕು, ಐ ಆಮ್ ಹತ್ರ ಫೋಕಸ್ ತಗೊಂಡು ಹೋಗ್ಬೇಕು. ನಾನು ಹೋಮ್ ಮಾಡ್ತೀನಿ. ಮೊದಲನೇ ಅಕ್ಷರ ಹತ್ರ ಹೋಗೋಕೆ, ಅಂದ್ರೆ ಮೊದಲನೇ ಲೈನ್ ಮೊದಲನೇ ಅಕ್ಷರ ಹತ್ರ ಹೋಗೋಕೆ ರೈಟ್ ಅರ ಮಾಡ್ತೀನಿ. ಈಗ ಮೈ ಅಂತ ಹೇಳ್ತು. ಕಂಟ್ರೋಲ್ ರೈಟ್ ಅರ ಮಾಡ್ಕೊಂಡು ಐ ಆಮ್ ಫ್ರಮ್ ವರ್ಡ್ ವರ್ಗೂ ಬರ್ತೀನಿ. ಸೊ ಐ ಮೇಲೆ ಫೋಕಸ್ ಇದೆ. ಎಂಟರ್. ಸೊ ಈಗ ನೋಡೋಣ ಸ್ನೇಹಿತರೆ. My name is Ramesh, I am from Mandya. ನೋಡಿ, My name is Ramesh, I am from Mandya. ನೋಡಿ, ಮೈ ನೇಮ್ ಇಸ್ ರಮೇಶ್, ಐ ಆಮ್ ಫ್ರಮ್ ಮಂಡ್ಯ ಅನ್ನೋದು ಡಿವೈಡ್ ಆಯ್ತು. ಅದೇ ರೀತಿ ಸ್ನೇಹಿತರೆ ಇದನ್ನ ಡಿಲೀಟ್ ಮಾಡೋಣ. ಈಗ ಮೈ ನೇಮ್ ಇಸ್ ಒಂದು ಲೈನ್ ಅಲ್ಲಿ ಇದೆ, ರಮೇಶ್ ಇನ್ನೊಂದು ಲೈನ್ ಅಲ್ಲಿ ಇದೆ. ಯಾವ ರೀತಿ ಸೇರಿಸೋದು ಅಂತ ತೋರಿಸ್ತೀನಿ. ಮೈ ನೇಮ್ ಇಸ್ ಒಂದು ಲೈನ್ ಅಲ್ಲಿ ಇದೆ, ರಮೇಶ್ ಇನ್ನೊಂದು ಲೈನ್ ಅಲ್ಲಿ ಇದೆ. ಸೊ ಯಾವ ರೀತಿ ಇದನ್ನ ಸೇರಿಸೋದು. ಮೈ ನೇಮ್ ಇಸ್ ಹತ್ರ ಫೋಕಸ್ ಇಟ್ಕೊಂಡು ಎಂಡ್ ಕೀ ಪ್ರೆಸ್ ಮಾಡಿ, ಮತ್ತೆ ಡಿಲೀಟ್ ಕೀನ ಪ್ರೆಸ್ ಮಾಡಿ. My name is Ramesh. ಮೈ ನೇಮ್ ಇಸ್ ರಮೇಶ್ ಅಂತ. ಹಾಗಾದ್ರೆ ಸ್ನೇಹಿತರೆ, ಮೈ ನೇಮ್ ಇಸ್ ರಮೇಶ್ ಮೇಲೆ ಒಂದು ಲೈನ್ ಬೇಕು. My name is Ramesh. ನೋಡಿ, ಮೈ ನೇಮ್ ಇಸ್ ರಮೇಶ್ ಅಂತಾನೆ ಹೇಳ್ತಾ ಇದೆ. ಅಪೇರ್ ಮಾಡಿದಾಗ ಬ್ಲಾಂಕ್ ಹೇಳ್ಬೇಕು. ಅದಕ್ಕೆ ಹೋಮ್ ಮಾಡ್ತೀನಿ, ಎಂಟರ್. ಹಾಗಾದ್ರೆ ಇಲ್ಲಿ ಇಂಟ್ರೊಡಕ್ಷನ್ ಅಂತ ಬರೀತೀನಿ. ಇಂಟ್ರೊಡಕ್ಷನ್. Introduction. Spelling error. My name is Ramesh. Out of spelling error. Introduction. ಈಗ ಇಂಟ್ರೊಡಕ್ಷನ್ ಮತ್ತೆ ಮೈ ನೇಮ್ ಇಸ್ ರಮೇಶ್ ಮಧ್ಯೆ ಒಂದು ಬ್ಲಾಂಕ್ ಲೈನ್ ಬೇಕಾದ್ರೆ ಎಂಡ್ ಕೀ, ಎಂಟರ್. Introduction. Blank. My name is Ramesh. ಸೊ ಇದನ್ನ ಡಿಲೀಟ್ ಮಾಡಕ್ಕೆ Blank. ಡಿಲೀಟ್ ಕೀ. F. ಸೊ
ಸೊ ಬ್ಲಾಂಕ್ ಮೇಲೆ ಫೋಕಸ್ ಇಟ್ಟು ಡಿಲೀಟ್ ಕೀನ ಪ್ರೆಸ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಣ್ಣ ಟ್ಯುಟೋರಿಯಲ್. ಚಿಕ್ಕದಾಗಿ ಚೊಕ್ಕದಾಗಿ ಎಡಿಟಿಂಗ್ನ ಸುಲಭವಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ಟ್ಯುಟೋರಿಯಲ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.